ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ನೀರು ದೋಸೆ ಮಾಡ್ಬೇಕಂತ ಮಾಡೀನಿ ನಾಷ್ಟಕ್ಕೆ. ನಾನು ಅಕ್ಕಿ ರಾತ್ರೆಲ್ಲ ನೆನೆಸಿಟ್ಟಿದ್ದೆ. ನಿಮಗೆ ಬೇಕಂದ್ರೆ 2-3 ತಾಸು ನೆನೆಸಿ ಗ್ರೈಂಡ್ ಮಾಡ್ಬೋದು. ನೋಡಿ, ಈಗ ಅಕ್ಕಿ ಗ್ರೈಂಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಹಿಟ್ಟು ಅಕ್ಕಿ. ಈಗ ಅದರಲ್ಲಿ ಸ್ವಲ್ಪ ಕೊಕೊನೆಟ್ ಹಾಕ್ತೀನಿ ರೀ. ನೋಡಿ, ಇಷ್ಟು ಕೊಕೊನೆಟ್ ಹಾಕ್ತೀನಿ ರೀ. ಇಷ್ಟು ರೈಸ್ ಹಾಕ್ತೀನಿ ರೀ. ನೋಡಿ ಫ್ರೆಂಡ್ಸ್, ಇದು ಅಲ್ಲ ಈಗ ಭಾಳ ಗಟ್ಟಿ ಐತಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕ್ರಿ. ಹಿಂಗೆ ನೀರು ಮಾಡ್ಕೋಬೇಕ್ರಿ. ನೀರು ದೋಸೆ ಅಂದ್ರೆ ಅದು ನೀರು ಇರ್ಬೇಕ್ರಿ. ನೋಡಿ, ಇಷ್ಟು ನೀರು ಹಾಕಿದ್ದೆ ನಾನು. 1 ಲೋಟ ನೀರು ಹಾಕೀನಿ ರೀ. ಒಂದು ಮಾಡಿ ನೋಡ್ಬೇಕ್ರಿ. ಅಗರ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಬೇಕಂದ್ರೆ ಮತ್ತೆ ಹಾಕ್ಕೋಬೋದ್ರಿ. ನಾ ಈಗ ಹಂಗೆ ಇಡ್ತೀನಿ ರೀ. ಈಗ ಚಟ್ನಿ ಮಾಡ್ತೀನಿ. ಚಟ್ನಿಗೆ ಶೇಂಗಾ ಹುರ್ಕೊಂತೀನಿ ನೋಡ್ರಿ. ನೋಡಿ ಫ್ರೆಂಡ್ಸ್, ನಾನು ಏನೇನು ತೊಗೊಂಡಿನಂತ. ಸ್ವಲ್ಪ ಅವಳ, ಬೆಳ್ಳುಳ್ಳಿ, ಅಲ್ಲ, ಕೊಬ್ಬರಿ, ಇದು ಪುದೀನ, ಸ್ವಲ್ಪ ಕೊತ್ತಂಬರಿ, 1-2 ಕರಿಬೇವು, ಇಷ್ಟೆಲ್ಲ ತೊಗೊಂಡಿನಿ ನೋಡ್ರಿ. ಇದನ್ನ ಈಗ ತೊಳೆದು ಚಟ್ನಿ ಅರಿತೀನಿ ರೀ. ಇಲ್ಲೇ ಶೇಂಗಾ 2 ಮೆಣಸಿಕಾಯಿ ಹಾಕೀನಿ ನೋಡ್ರಿ. ನೋಡಿ ಫ್ರೆಂಡ್ಸ್, ಉಪ್ಪು ಹಾಕ್ತೀನಿ. ಇವೆಲ್ಲ ತೊಳೆದಿಟ್ಟು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಅರ್ಧೆ ನೋಡ್ರಿ. ಈಗ ನಾನು ತಡಕ ಹಾಕಕತ್ತೀನಿ ಚಟ್ನಿಗೆ. ಮೊದಲು ಸ್ವಲ್ಪ ಗ್ಯಾಸಿನ ಮೇಲೆ ಎಣ್ಣೆ ಕಾಯಕ್ಕಿಟ್ಟೀನಿ ರೀ. ಎಣ್ಣೆ ಬೇಯಿಸ್ನಿಗೆ ಕಾಯ್ಲಿರಿ. ಗ್ಯಾಸ್ ಬಂದ್ ಮಾಡಿ ಜೀರಿಗೆ ಸಾಸಿವೆ ಹಾಕಿದೆ ರೀ. ಕಡಿಪತ್ತ ಹಾಕಿದೆ. ಈಗ ಅದ್ರಾಗ ಹಾಕಿಬಿಡ್ತೀನಿ ರೀ. ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ. ನೋಡ್ರಿ, ನಾ ದೋಸೆ ಹಿಟ್ಟು ರೆಡಿ ಮಾಡಿಟ್ಟಿದ್ನೆಲ್ಲ ಈಗ ಒಂದೊಂದಾಗಿ ದೋಸೆ ಹಾಕಕತ್ತೀನಿ ನೋಡ್ರಿ. ಆಗದ್ರಾಗ ಒಂದು ಅಕ್ಕಿ ಅಂತ ಹೋಗ್ಬೇಕ್ರಿ. ಜಾಸ್ತಿ ಹೊತ್ತು ತವಾ ಕಾಯಕ ಬಿಡಬಾರ್ದು. ಚಂದ ಬರ್ತಾವ್ರಿ ಇವು. ನೋಡ್ರಿ, ಒಂದು ಮುಗೀತಿ ಈಗ. ಇಮಿಡಿಯೇಟ್ಲಿ ಹಾಕಿ ಬಿಡ್ಬೇಕ್ರಿ. ತಿರುಗಿಸಿ ಅಂತಾನೆ ಇರ್ಬೇಕು ಅದು ಹಿಟ್ಟು. ಎದಕ್ಕಂದ್ರೆ ಅದನ್ನ ಕೆಳಗೆ ಗಟ್ಟಿ ಕುಂದ್ರುತ್ತ. ನೋಡ್ರಿ, ಹಿಂಗ ಹಾಕಿ ಇದನ್ನ ಈಗ ಜಲ್ದಿ ಉಲ್ಟಾ ಪಲ್ಟಾ ಮಾಡಿ ತೆಗೆದು ಬಿಡ್ಬೇಕ್ರಿ. ಸಂಡೇ ಸ್ಪೆಷಲ್ ಹಿಂಗ ಇಡ್ಲಿ ದೋಸೆ ಮಾಡೋದು ಭಾಳ ಈಸಿ ಅನ್ನಿಸ್ತದ್ರಿ. ದಿನ ಒಂದೇ ರೆಸಿಪಿ ಮಾಡಿ ಮಾಡಿ ಮಕ್ಕಳಿಗೆ ಬೇಜಾರಾಗಿರ್ತೈತಿ. ಅವಾಗ ಹಿಂಗೆಲ್ಲ ಮಾಡಿ ಕೊಟ್ರೆ ಖುಷಿಲಿದ್ದ ತಿಂತಾರ್ರಿ. ಈ ದೋಸೆ ಅಲ್ರಿ, ನೀರು ದೋಸೆ, ಮಟನ್ ಕರಿ, ಚಿಕನ್ ಕರಿ, ವೆಜಿಟೇಬಲ್ ಗ್ರೇವಿ ಎಲ್ಲದ್ರಾಗೂ ಕಾಂಬಿನೇಷನ್ ಚಲೋ ಇರ್ತೈತ್ರಿ.
ನಿಮಗೆ ಚಟ್ನಿಗಾದರೂ ತಿನ್ಬೋದ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.